ಮಿತ್ರರೇ ನಮಸ್ಕಾರ. ಇನ್ನು 5 ತಿಂಗಳ ಒಳಗಾಗಿ 5 ಪ್ರಮುಖ ರಾಜ್ಯಗಳಲ್ಲಿ ಚುನಾವಣೆ ನಡೆಯೋದಕ್ಕಿದೆ. ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಚುನಾವಣೆ ಅಂತಂದರೆ ತಮಿಳುನಾಡು. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಡಿಎಂಕೆ ನಡುವೆ ಈಗ ಬಿರುಕು ಕಾಣಿಸಿಕೊಂಡಿದೆ. ಚುನಾವಣೆ ಸಮೀಪದಲ್ಲಿರುವಂತಹ ಈ ಸಂದರ್ಭದಲ್ಲಿ ತಮಿಳುನಾಡಿನ ರಾಹುಲ್ ಗಾಂಧಿಯವರ ಅತ್ಯಂತ ಆಪ್ತ ನಾಯಕನೊಬ್ಬ ಡಿಎಂಕೆ ಸರ್ಕಾರದ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಹಳ ಗಂಭೀರವಾದಂತಹ ಸ್ಟೇಟ್ಮೆಂಟ್. ಇವತ್ತು ಡಿಎಂಕೆ ಸರ್ಕಾರವೂ ಕಂಗಾಲಾಗಿದೆ. ತಮಿಳುನಾಡಿನ ಉಳಿದ ಕಾಂಗ್ರೆಸ್ ನಾಯಕರು ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಮಿತ್ರರೇ, ಈ ಬೆಳವಣಿಗೆ ಸಹಜವಾಗಿ ತಮಿಳುನಾಡು ರಾಜಕಾರಣದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತೆ. ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಒಂದು ಸ್ವಲ್ಪ ಕಂಪನ ಕಾಣಿಸ್ತಾ ಇದೆ. ಮುಖ್ಯವಾಗಿ ಪ್ರಿಯಾಂಕಾ ಗಾಂಧಿಯವರ ಇತ್ತೀಚಿನ ನಡೆಗಳು ಕಾಂಗ್ರೆಸ್ ವಲಯದಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಕೇವಲ ದಿಗ್ವಿಜಯ್ ಸಿಂಗ್ RSS ಬಗ್ಗೆ ಮಾತನಾಡಿದ್ರು, ಶಶಿ ತರೂರ್ ಬಿಜೆಪಿಯ ಪರವಾಗಿ ಆಗಾಗ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಅವರೊಂದು ಸ್ವಲ್ಪ ಬಿಜೆಪಿ ಪರವಾಗಿದ್ದಂತೆ ಕಂಡು ಬರ್ತಾರೆ. ಕಾಂಗ್ರೆಸ್ನ ಒಳಗೆ ಇದಿಷ್ಟೇ ನಡೀತಾ ಇದೆ ಅಂತ ಅಂದುಕೊಳ್ಬೇಡಿ. ಪ್ರಿಯಾಂಕಾ ವಾದ್ರಾ ತುಂಬಾ ಆಕ್ಟಿವ್ ಆಗಿದ್ದಾರೆ. ಇದು ಕಾಂಗ್ರೆಸ್ನ ಒಳಗಿನ ಗದ್ದಲವೋ ಅಥವಾ ನೆಹರು ಗಾಂಧಿ ಪರಿವಾರದಲ್ಲಿಯೇ ಸಂಘರ್ಷ ಇದೆಯೋ ಈ ಪ್ರಶ್ನೆಯನ್ನು ಕೂಡ ಮೂಡಿಸಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ತಮಿಳುನಾಡಿನಿಂದಲೇ ಆರಂಭ ಮಾಡೋಣ. ತಮಿಳುನಾಡಿನಲ್ಲಿ ಏಪ್ರಿಲ್-ಮೇ ತಿಂಗಳಿನಲ್ಲಿ ಚುನಾವಣೆ ಇದೆ. ಈ ಬಾರಿ ಬಹಳ ಜಿದ್ದಾಜಿದ್ದಿನ ಚುನಾವಣೆ. ಕಾರಣ ಇಷ್ಟೇ, ತ್ರಿಕೋಣ ಸ್ಪರ್ಧೆ ಏರ್ಪಡ್ತಾ ಇದೆ. ಒಂದು ಕಡೆ ಡಿಎಂಕೆ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ, ಜೊತೆಗೆ ಎಡಪಕ್ಷಗಳು ಕೂಡ ಇದ್ದಾವೆ. ಇನ್ನೊಂದು ಕಡೆಯಲ್ಲಿ AIDMK, ಬಿಜೆಪಿ ಹಾಗೂ ಇತರೆ ಸಣ್ಣ ಪುಟ್ಟ ಪಕ್ಷಗಳ NDA ಮೈತ್ರಿಕೂಟ. ಇದೆಲ್ಲದರ ನಡುವೆ ಹೊಸದಾಗಿ ಉದಯ ಆಗಿರುವಂತಹ TVK ಪಕ್ಷವೂ ಕೂಡ ಇದೆ. ಜೋಸೆಫ್ ವಿಜಯ್ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಈ ಬಾರಿ ಶತಾಯಗತಾಯ ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತ ಅವರು ಸಹ ಸರ್ಕಸ್ ಮಾಡ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ವಿವರಿಸಿ ಹೇಳಿದೆ ಅಂತಂದರೆ, ನಿಮಗೆಲ್ಲ ಗೊತ್ತೇ ಇರಬಹುದು, ತಮಿಳುನಾಡಿನಲ್ಲಿ ಒಂದೆರಡು ಪಾರ್ಟಿಗಳಿರೋದಿಲ್ಲ, 10-20 ರಾಜಕೀಯ ಪಕ್ಷಗಳಿದ್ದಾವೆ. ಎಲ್ಲರಿಗೂ ತನ್ನದೇ ಆದಂತಹ ವೋಟ್ ಬ್ಯಾಂಕ್ ಇದೆ. ಇಂತಹ ಸಂದರ್ಭದಲ್ಲಿ DMKಗೆ ಒಂದು ಪ್ರಬಲವಾದಂತಹ ಮೈತ್ರಿಕೂಟದ ಅವಶ್ಯಕತೆ ಇದೆ. ಸದ್ಯ ತಮಿಳುನಾಡು ರಾಜಕಾರಣದಲ್ಲಿ ಕಾಂಗ್ರೆಸ್, DMK ಜೊತೆಗೆ ಎಡಪಕ್ಷಗಳು ಇವರು ಒಟ್ಟಾಗಿದ್ದಾರಲ್ಲ, ಇದನ್ನು ಅತ್ಯಂತ ಪ್ರಬಲವಾದಂತಹ ಮೈತ್ರಿಕೂಟ ಅಂತಲೇ ಗುರುತಿಸಲಾಗಿದೆ. ಈ ಹಿಂದೆ ಸಾಬೀತಾಗಿದೆ ಕೂಡ. ಅದು 2021ರ ಚುನಾವಣೆ ಇರಬಹುದು, 2024ರ ಲೋಕಸಭಾ ಚುನಾವಣೆ ಇರಬಹುದು. ಈ ಒಂದು ಮೈತ್ರಿಕೂಟಕ್ಕೆ ಜನ ಗೆಲುವನ್ನು ಕೂಡ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ DMK ಮತ್ತು ಕಾಂಗ್ರೆಸ್ನ ನಡುವೆ ಒಂದು ದೊಡ್ಡ ಬಿರುಕು ಕಾಣಿಸಿಕೊಂಡಿದೆ. ಈ ಬಿರುಕನ್ನು ಮೂಡಿಸಿದ್ದು ಯಾರು ಕೇಳಿದ್ರೆ, ತಮಿಳುನಾಡಿನ ಕಾಂಗ್ರೆಸ್ನ ದೊಡ್ಡ ನಾಯಕನಾದಂತಹ ಪ್ರವೀಣ್ ಚಕ್ರವರ್ತಿ. ನಿಮಗೆ ನೆನಪಿರಲಿ, ಪ್ರವೀಣ್ ಚಕ್ರವರ್ತಿ ರಾಹುಲ್ ಗಾಂಧಿಯವರ ಅತ್ಯಂತ ಆಪ್ತ ಬಳಗದಲ್ಲಿರುವಂತಹ ನಾಯಕ. ಈ ಪ್ರವೀಣ್ ಚಕ್ರವರ್ತಿ ಇದ್ದಕ್ಕಿದ್ದಂತೆ ಇವತ್ತೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಏನು ಕೇಳಿದ್ರೆ, ಕೋವಿಡ್ ಬಳಿಕ ತಮಿಳುನಾಡಿನ ಸಾಲ ಮಿತಿ ಮೀರ್ತಾ ಇದೆ, ನಾವು UPಗಿಂತ ವರ್ಸ್ಟ್ ಆಗಿದ್ದೀವಿ. ಹೀಗಂತ ನೇರವಾಗಿ ತಮಿಳುನಾಡು ಸರ್ಕಾರ ಮಾಡಿದಂತಹ ಸಾಲವನ್ನು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ನ ನಾಯಕ ಪ್ರವೀಣ್ ಚಕ್ರವರ್ತಿ ಒಂದು ಬಾಂಬ್ ಹಾಕ್ಬಿಟ್ಟಿದ್ದಾರೆ. ಇದು DMK ವಲಯದಲ್ಲೂ ಈಗ ಬಿರುಗಾಳಿಯನ್ನು ಎಬ್ಬಿಸಿದೆ. ಕಾಂಗ್ರೆಸ್ ವಲಯದಲ್ಲೂ ಕೂಡ ಬಹಳ ಚರ್ಚೆಗೆ ಕಾರಣ ಆಗಿದೆ. ಯಾಕೆ ಪ್ರವೀಣ್ ಚಕ್ರವರ್ತಿ ಹೀಗೆ ಮಾತನಾಡ್ತಾ ಇದ್ದಾರೆ? ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಮೈತ್ರಿಕೂಟವನ್ನು ಸದೃಢ ಮಾಡುವಂತಹ ಕೆಲಸ ಆಗಬೇಕು. ಆದರೆ ಪ್ರವೀಣ್ ಚಕ್ರವರ್ತಿ ಮೈತ್ರಿಕೂಟದಲ್ಲಿ ಗೊಂದಲ ಮೂಡಿಸುವಂತಹ ಇಂತಹ ಸ್ಟೇಟ್ಮೆಂಟ್ ಅನ್ನು ಯಾಕೆ ಕೊಡ್ತಾ ಇದ್ದಾರೆ? ಈ ಒಂದು ಸ್ಟೇಟ್ಮೆಂಟ್ನಿಂದಾಗಿ ಆಪೋಸಿಷನ್ ಪಾರ್ಟಿಯವರಿಗೆ ವಿಪರೀತ ಹೆಲ್ಪ್ ಆಗ್ತಾ ಇದೆ. ಯಾವಾಗ ಪ್ರವೀಣ್ ಚಕ್ರವರ್ತಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೋ, ಇದನ್ನ AIDMK ಮತ್ತು ಬಿಜೆಪಿ ಇಬ್ಬರೂ ಕೂಡ ಬಹಳ ಸೀರಿಯಸ್ ಆಗಿ ಪರಿಗಣಿಸಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ತಮಿಳುನಾಡಿನ ಸಾಲ ಎಗ್ಗಿಲ್ಲದಂತೆ ಬೆಳೀತಾ ಇದೆ, ರಾಜ್ಯ ದಿವಾಳಿ ಆಗ್ತಾ ಇದೆ ಅಂತ ನಾವು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ವಿ. ಕೇವಲ DMK ತನ್ನ 4.5 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 5,18,000 ಕೋಟಿಯಷ್ಟು ಸಾಲ ಮಾಡಿದೆ. ಇದರಿಂದಾಗಿ ತಮಿಳುನಾಡಿನ ಭವಿಷ್ಯ ಕತ್ತಲಾಗ್ತಾ ಇದೆ ಅಂತ ಅಣ್ಣಾ DMKಯ ನಾಯಕ ಪಳನಿಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯೂ ಕೂಡ ರಿಯಾಕ್ಟ್ ಮಾಡಿದೆ. ಅತ್ತ ಕಡೆಯಲ್ಲಿ ಪ್ರವೀಣ್ ಚಕ್ರವರ್ತಿಯ ಈ ಸ್ಟೇಟ್ಮೆಂಟ್ಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ DMKಯೂ ಕೂಡ ಕಕ್ಕಾವಿಕ್ಕಿ ಆಗ್ಬಿಟ್ಟಿದೆ. ಫೈನಲಿ DMK ಏನು ಹೇಳಿದೆ ಕೇಳಿದ್ರೆ, ಕೇಂದ್ರದಲ್ಲಿರುವಂತಹ ಕಾಂಗ್ರೆಸ್ಗೂ ನಮಗೂ ಯಾವುದೇ ರೀತಿಯಲ್ಲೂ ಗೊಂದಲ ಇಲ್ಲ, ಅವರು ನಮ್ಮ ಮೈತ್ರಿಯನ್ನು ಬಯಸ್ತಾ ಇದ್ದಾರೆ, ನಾವು ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಚುನಾವಣೆಯನ್ನು ಎದುರಿಸ್ತೀವಿ. ಆದರೆ ಪ್ರವೀಣ್ ಚಕ್ರವರ್ತಿಗೆ ಪರ್ಸ್ನಲ್ ಆಗಿ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಅವರು ಈಗ TVK ಕದ ತಟ್ತಾ ಇದ್ದಾರೆ. TVKಯೊಂದಿಗೆ ಹೋಗೋದಕ್ಕೆ ಎಲ್ಲ ರೀತಿಯಲ್ಲೂ ಸೆಟ್ಟಿಂಗ್ ಆಗಿ ಹೋಗ್ಬಿಟ್ಟಿದೆ. ಈಗಾಗಲೇ TVK ಮುಖ್ಯಸ್ಥ ವಿಜಯ್ ಜೊತೆಗೆ ಅವರು ಮಾತುಕತೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ DMK ಸರ್ಕಾರದ ಮೇಲೆ ಆರೋಪ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹೀಗಂತ DMKಯೂ ಕೂಡ ಮೈತ್ರಿಕೂಟಕ್ಕೆ ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಆಗದಂತೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇದನ್ನೆಲ್ಲ ಕೇಳಿದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ತಮಿಳುನಾಡಿನಲ್ಲಿ DMK ತುಂಬ ಸ್ಟ್ರಾಂಗ್ ಆಗಿ ಕಾಣುತ್ತಲ್ಲ, ಅಲ್ಲಿ ಕಾಂಗ್ರೆಸ್ನ ಅನಿವಾರ್ಯತೆ ಅವರಿಗೇನಿದೆ ಅಂತ.
ಡಿಎಂಕೆ ಮೇಲ್ನೋಟಕ್ಕೆ ಕಾಣುವಷ್ಟು ಸ್ಟ್ರೆಂತ್ ಅನ್ನ ತಮಿಳುನಾಡಿನಲ್ಲಿ ಹೊಂದಿಲ್ಲ. ಅವರಿಗೆ ಕಾಂಗ್ರೆಸ್ನ ಸಖ್ಯ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ ಕೂಡ ತಮಿಳುನಾಡಿನಲ್ಲಿ ಉಸಿರಾಡಬೇಕು ಅಂತಂದ್ರೆ ಡಿಎಂಕೆ ಬೇಕೇ ಬೇಕು. ಇವರಿಬ್ರು ಜೊತೆಗಿದ್ರಷ್ಟೇ ಇಬ್ಬರಿಗೂ ಲಾಭ ಆಗುತ್ತೆ, ಇಲ್ಲದೆ ಹೋದ್ರೆ ಇಬ್ರು ಮಕಾಡೆ ಮಲಗ್ತಾರೆ. ಈ ಹಿಂದೆ ಅಂದ್ರೆ 2021 ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಕಾಂಗ್ರೆಸ್ಗೆ 25 ಸೀಟುಗಳನ್ನು ಬಿಟ್ಟುಕೊಟ್ಟಿತ್ತು. ಈ 25 ಸೀಟುಗಳಲ್ಲಿ ಸ್ಪರ್ಧಿಸಿದಂತಹ ಕಾಂಗ್ರೆಸ್ 18 ಸೀಟುಗಳನ್ನು ಗೆದ್ದಿತ್ತು, 4.27% ವೋಟ್ ಶೇರ್ ಅನ್ನು ಕೂಡ ಪಡೆದುಕೊಂಡಿತ್ತು. ಇಲ್ಲಿ ಕಾಂಗ್ರೆಸ್ ಎಷ್ಟು ಸೀಟುಗಳನ್ನು ಗೆಲ್ಲುತ್ತೆ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಡಿಎಂಕೆ ಕೆಲ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ನ ವೋಟ್ಗಳು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ತಮಿಳುನಾಡಿನ ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ 5,000, 4,000, 3,000 ಇಷ್ಟೇ ವೋಟ್ ಇರುವಂತಹದ್ದು. ಆದರೆ ಅದು ಡಿಎಂಕೆಗೆ ಶಿಫ್ಟ್ ಆದ್ರೆ ಮಾತ್ರ ಡಿಎಂಕೆ ಗೆಲ್ಲೋದಕ್ಕೆ ಸಾಧ್ಯ. ಇಂತಹ ಸನ್ನಿವೇಶ ಇರುವಂತಹ ಸಂದರ್ಭದಲ್ಲಿ ತಮಿಳುನಾಡಿನ ಕಾಂಗ್ರೆಸ್ನ ನಾಯಕ ಪ್ರವೀಣ್ ಚಕ್ರವರ್ತಿ ಡಿಎಂಕೆ ಸರ್ಕಾರದ ಮೇಲೆ ಮಾಡಿದಂತಹ ಆರೋಪ ಇದೆಯಲ್ಲ, ಇದು ಎಲ್ಲರನ್ನ ದಿಗ್ಭ್ರಾಂತಿಗೊಳಪಡಿಸಿದೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ಡಿಎಂಕೆ ಮೈತ್ರಿಕೂಟವನ್ನು ಮುರಿದುಕೊಳ್ಳೋದಿಲ್ಲ. ಆದರೆ ತಮಿಳುನಾಡಿನಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ನಲ್ಲೇ ಉಳಿತಾರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಅಷ್ಟೇ. ಈಗ ಪ್ರವೀಣ್ ಚಕ್ರವರ್ತಿ ಓಪನ್ ಆಗಿ ಮಾತನಾಡಿದ್ದಾರೆ, ಅವರು ಟಿವಿಕೆ ಸಖ್ಯದೊಂದಿಗೆ ಇದ್ದಾರೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ಕೇವಲ ಪ್ರವೀಣ್ ಚಕ್ರವರ್ತಿ ಒಬ್ಬರಿಗೆ ಸೀಮಿತವಾಗಿಲ್ಲ. ಜೋಸೆಫ್ ವಿಜಯ್ ಇನ್ನೂ ಅನೇಕ ನಾಯಕರಿಗೆ ಗಾಳ ಹಾಕ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಟಿವಿಕೆಗೆ ಈ ಬಾರಿ ನಾಯಕರ ಅಭಾವ ಎದುರಾಗಿದೆ. ಅವರು ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕಲ್ವಾ, ಒಂದು ಸ್ವಲ್ಪನಾದ್ರೂ ಫೇಮಸ್ ಇರಬೇಕಲ್ಲ. ಯಾರೋ ಹಾದಿ ಬೀದಿಯಲ್ಲಿ ಹೋಗೋರಿಗೆಲ್ಲ ಟಿಕೆಟ್ ಕೊಟ್ರೆ ಗೆಲ್ಸ್ಕೊಂಡು ಬರೋದಕ್ಕೆ ಸಾಧ್ಯ ಇದೆಯಾ? ಹೀಗಾಗಿ ಅವರು ಕೂಡ ನಾಯಕರ ಹುಡುಕಾಟದಲ್ಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ವಿಜಯ್ಗೆ ಒಂದು ಯಶಸ್ಸು ಸಿಗುವಂತ ಸಾಧ್ಯತೆಗಳಿದಾವೆ. ದೊಡ್ಡ ಮಟ್ಟದಲ್ಲಿ ಕ್ಷೇತ್ರ ಗೆಲ್ಲಬಹುದು ಅನ್ನುವಂತ ಚರ್ಚೆಗಳು ನಡೀತಾ ಇದ್ದಾವೆ. ಹೀಗಾಗಿ ನಾಯಕರು ಕೂಡ ವಿಜಯ್ ಪಕ್ಷದ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ವಿಜಯ್ ಕೂಡ ಹಲವು ನಾಯಕರಿಗೆ ಗಾಳ ಹಾಕ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಮತ್ತು ಡಿಎಂಕೆ ಮೈತ್ರಿಕೂಟವನ್ನೇ ಶೇಕ್ ಮಾಡುವ ಹಂತಕ್ಕೆ ಹೋಗಿದೆ. ಮಿತ್ರರೇ, ಕಾಂಗ್ರೆಸ್ನ ಪರಿಸ್ಥಿತಿ ಕೇವಲ ತಮಿಳುನಾಡಿನಲ್ಲಿ ಹೀಗಿದೆ ಅಥವಾ ಮಹಾರಾಷ್ಟ್ರದಲ್ಲಿ ಮೈತ್ರಿ ಮುರಿದು ಹೋಗಿದೆ ಹೀಗಂದ ಮಾತ್ರ ಅಂದುಕೊಳ್ಬೇಡಿ. ಕಾಂಗ್ರೆಸ್ನ ಕೇಂದ್ರದ ನಾಯಕತ್ವವೇ ಅಲುಗಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಪ್ರತಿ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ, ನಿಮಗೆ ಅರ್ಥ ಆಗುತ್ತೆ. ಒಂದು ಕಡೆ ದಿಗ್ವಿಜಯ್ ಸಿಂಗ್ CWC ಸಭೆಗೆ ಮುಂಚೆ RSS, ಬಿಜೆಪಿ ಮತ್ತು ಅದರ ಸಂಘಟನಾ ಶಕ್ತಿಯ ಬಗ್ಗೆ ಟ್ವೀಟ್ ಮಾಡಿ ಹೊಗಳ್ತಾರೆ. ಇನ್ನೊಂದು ಕಡೆಯಲ್ಲಿ ಶಶಿ ತರೂರ್ ಹಲವು ದಿನಗಳಿಂದ ಏನ್ ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇದು ಯಾವುದೂ ಕೂಡ ಸುಮ್ಮನೆ ಆಗ್ತಾ ಇಲ್ಲ. ಕಾಂಗ್ರೆಸ್ನ ಒಳಗಡೆ ಒಂದು ಆಂತರಿಕವಾಗಿ ಬೇಗುದಿ ಇದೆ. ಅಲ್ಲಿ ನಾಯಕತ್ವಕ್ಕಾಗಿ ಪೈಪೋಟಿ ಏರ್ಪಡ್ತಾ ಇದೆ. ಅದು ಕೂಡ ನೆಹರು ಗಾಂಧಿ ಪರಿವಾರದಲ್ಲಿ. ಇವತ್ತು ಕಾಂಗ್ರೆಸ್ನ ಬಹುತೇಕ ನಾಯಕರಿಗೆ ಏನ್ ಅನ್ನಿಸ್ತಾ ಇದೆ ಗೊತ್ತಾ? ರಾಹುಲ್ ಗಾಂಧಿ ಅವರನ್ನ ಪಕ್ಕಕ್ಕೆ ಸರಿಸಿ ಪ್ರಿಯಾಂಕಾ ಗಾಂಧಿ ಅವರು ಮುನ್ನೆಲೆಗೆ ಬಂದಿದ್ದೆ ಆದ್ರೆ ನಮಗೊಂದು ಯಶಸ್ಸು ಸಿಗಬಹುದು. ಯಾಕೆಂದ್ರೆ ರಾಹುಲ್ ಗಾಂಧಿ ಕಳೆದ 10-11 ವರ್ಷಗಳಿಂದ ನಿರಂತರವಾಗಿ ಫೇಲ್ಯೂರ್ ಆಗ್ತಾನೆ ಹೋಗ್ತಾ ಇದ್ದಾರೆ. ಇದುವರೆಗೆ 100ಕ್ಕೂ ಹೆಚ್ಚು ಚುನಾವಣೆಗಳನ್ನ ಸೋತು ಬಿಟ್ಟಿದ್ದಾರೆ. ಕೆಲ ಕಾಂಗ್ರೆಸ್ನ ನಾಯಕರೇ ಹೇಳ್ತಾರೆ, ರಾಹುಲ್ ಗಾಂಧಿ ಯಾವ ಥರ ಪಕ್ಷ ನಡೆಸ್ತಾ ಇದ್ದಾರೆ ಅಂತಂದ್ರೆ ಈ ಖಾನ್ದಾನಿ ಬಿಸ್ನೆಸ್ ಇರುತ್ತಲ್ಲ, ಆ ರೀತಿಯಾಗಿ ಪಕ್ಷವನ್ನು ಮುನ್ನಡೆಸೋದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಈಗ ಅಜ್ಜನೋ ಮುತ್ತಜ್ಜನೋ ಒಂದು ದೊಡ್ಡ ಕಂಪನಿಯನ್ನ ಕಟ್ಟಿರ್ತಾರೆ. ಅವ್ರ ಮಗನೂ ಅದೇ ಕಂಪನಿಯನ್ನ ಮುನ್ನಡೆಸ್ಕೊಂಡು ಬಂದಿರ್ತಾರೆ. ಈಗ ಮೊಮ್ಮಗನ ಸರದಿ ಬಂದಿದೆ. ಮೊಮ್ಮಗನಿಗೆ ಒಂದು ಅನಿವಾರ್ಯತೆ, ನಮ್ಮ ಖಾನ್ದಾನ್ ಬಿಸ್ನೆಸ್ಸು ನಾನು ನಡೆಸ್ಕೊಂಡು ಹೋಗ್ಬೇಕು ಅಂತ. ಹೀಗಾಗಿ ಮನೆಯವರ ಒತ್ತಾಯಕ್ಕೋಸ್ಕರವಾಗಿ ಆ ಅಧಿಕಾರವನ್ನು ವಹಿಸಿಕೊಂಡು ಒಟ್ಟಾರೆಯಾಗಿ ಕಂಪನಿಯನ್ನ ಹೇಗೋ ಸರಿದೂಗಿಸ್ಕೊಂಡು ಹೋಗ್ತಾ ಇರ್ತಾನೆ. ರಾಹುಲ್ ಗಾಂಧಿ ಅವರ ಸ್ಥಿತಿಯೂ ಕೂಡ ಹಾಗೇ ಇದೆ ಅಂತ ಕಾಂಗ್ರೆಸ್ನವರೇ ಕೆಲವರು ಹೇಳ್ತಾರೆ. ಯಾಕೆ ಅಂತಂದ್ರೆ ನೀವೇ ನೋಡಿ, ಅವರು 4 ದಿನ ಬಹಳ ಸೀರಿಯಸ್ ಪಾಲಿಟಿಷಿಯನ್ ರೀತಿಯಲ್ಲಿ ಸಭೆಗಳನ್ನ ಮಾಡ್ತಾರೆ, ರ್ಯಾಲಿಗಳನ್ನ ಮಾಡ್ತಾರೆ, ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಂತೆ ಕಾಣ್ತಾರೆ. ಆಮೇಲೆ ಒಂದು 15 ದಿನ ಅಥವಾ 20 ದಿನ ಅವರು ಕಾಣಿಸೋದೇ ಇಲ್ಲ. ಯಾವುದೊಂದು ಫಾರಿನ್ ಟ್ರಿಪ್ಪಿಗೆ ಹೊರಟೋಗ್ಬಿಡ್ತಾರೆ. ಈಗಲೂ ಸಹ ಒಂದು ವರದಿ ಇದೆ, ಜನವರಿ 8ರವರೆಗೂ ಕೂಡ ರಾಹುಲ್ ಗಾಂಧಿ ದೇಶದಲ್ಲಿ ಇರೋದಿಲ್ಲ ಅಂತ. ರಾಹುಲ್ ಗಾಂಧಿ ಒಬ್ಬ ವಿಪಕ್ಷ ನಾಯಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಶ್ನಾತೀತ ನಾಯಕ ಅಂತ ಹೇಳಿಸ್ಕೊಂಡು ಆಗಾಗ ಈ ರೀತಿಯಾಗಿ ರಾಜಕೀಯದಿಂದ ರಜೆ ಪಡಿತಾ ಇದ್ರೆ ಪಕ್ಷ ಕಟ್ಟೋದಾದ್ರೂ ಹೇಗೆ? ಹೀಗಾಗಿ ಕಾಂಗ್ರೆಸ್ನ ಕೆಲ ನಾಯಕರು ಪ್ರಿಯಾಂಕಾ ಗಾಂಧಿಯ ಕಡೆಗೆ ವಾಲ್ತಾ ಇದ್ದಾರೆ. ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ನೇತೃತ್ವ ಕೊಟ್ಟಿದ್ದೆ ಆದ್ರೆ ನಮಗೇನೋ ಯಶಸ್ಸು ಸಿಗುತ್ತೆ ಅಂತ. ಇನ್ನು ಕೆಲವರಿಗೆ ಪ್ರಿಯಾಂಕಾ ಗಾಂಧಿ ಕೈಗೆ ಪಕ್ಷ ಹೋಗಬಹುದು ಅಂತ ಗೊತ್ತಾಗ್ತಿದ್ದ ಹಾಗೆ ಅವರು ರೆಬಲ್ ಆಗ್ತಾ ಇದ್ದಾರೆ. ಮಿತ್ರರೇ, ಇದು ಬಹಳ ಸೂಕ್ಷ್ಮ ವಿಚಾರ. ಪಕ್ಷ ಬಹಳ ಸಂದಿಗ್ಧ ಸ್ಥಿತಿಯಲ್ಲಿದೆ. ಹಾಗೆ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಯಾವುದೂ ಕೂಡ ನಿಮಗೆ ಅರ್ಥ ಆಗಲ್ಲ. ನೀವು ಪ್ರತಿ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದ್ರೆ ಒಂದೊಂದೇ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ನೀವು ಪ್ರಿಯಾಂಕಾ ಗಾಂಧಿಯವರ ಇತ್ತೀಚಿನ ರಾಜಕೀಯ ನಡೆಗಳನ್ನು ಗಮನಿಸಿ, ನಿಮಗೆ ಸ್ಪಷ್ಟವಾಗಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತವೆ. ಮೊದಲನೇದಾಗಿ ಪ್ರಿಯಾಂಕಾ ಗಾಂಧಿ ಅವರು ನಾನು ರಾಹುಲ್ ಗಾಂಧಿಯವರ ರಾಜಕೀಯಕ್ಕಿಂತಲೂ ಕೂಡ ಭಿನ್ನವಾಗಿ ರಾಜಕೀಯ ಮಾಡಬಲ್ಲೆ ಇದನ್ನು ತೋರಿಸ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಅವರು ಮಾಡುವಂತಹ ಭಾಷಣಗಳಿರಬಹುದು, ಆಡಳಿತ ಪಕ್ಷದ ಜೊತೆಗೆ ಅವರ ಸಂಭಾಷಣೆಗಳಿರಬಹುದು. ಉದಾಹರಣೆಗೆ ಇತ್ತೀಚಿನ ಚಳಿಗಾಲದ ಅಧಿವೇಶನವನ್ನೇ ತೆಗೆದುಕೊಳ್ಳಿ. ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಜರ್ಮನಿಗೆ ಹೋದ್ರು. ಆ ಸಂದರ್ಭದಲ್ಲಿ ಇಡೀ ಪಕ್ಷದ ನೇತೃತ್ವವನ್ನು ಲೋಕಸಭೆಯಲ್ಲಿ ವಹಿಸಿಕೊಂಡಿದ್ಯಾರು? ಪ್ರಿಯಾಂಕಾ ವಾದ್ರಾ.
ರಾಹುಲ್ ಗಾಂಧಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರು ಗಡ್ಕರಿ ಅವರನ್ನ ಭೇಟಿ ಆಗ್ತಾರೆ. ನನ್ನ ಕ್ಷೇತ್ರದ ಡೆವಲಪ್ಮೆಂಟ್ ವಿಚಾರವನ್ನ ಚರ್ಚೆ ಮಾಡಬೇಕು, ನಿಮ್ಮಿಂದ ಸಹಾಯ ಆಗಬೇಕಾಗಿದೆ, ನನಗೆ ಸಮಯ ಕೊಡಿ ಅಂತ ಪ್ರಿಯಾಂಕಾ ವಾದ್ರಾ ಗಡ್ಕರಿಗೆ ಕೇಳ್ತಾರೆ. ಗಡ್ಕರಿ ಹೇಳ್ತಾರೆ, ನನ್ನ ಕಚೇರಿ ಯಾವಾಗಲೂ ಓಪನ್ ಆಗಿರುತ್ತೆ, ಅದಕ್ಕೇನು ಅಪಾಯಿಂಟ್ಮೆಂಟ್ನ ಜರೂರತ್ತೇ ಇಲ್ಲ, ನೀವು ಯಾವಾಗ ಬೇಕಾದರೂ ಬರಬಹುದು ಅಂತ. ಆನಂತರ ಗಡ್ಕರಿ ಅವರನ್ನ ಭೇಟಿಯಾಗಿ ಪ್ರಿಯಾಂಕಾ ವಾದ್ರಾ ತನ್ನ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡ್ತಾರೆ. ಆ ಫೋಟೋಗಳನ್ನು ಕೂಡ ಶೇರ್ ಮಾಡ್ತಾರೆ. ಅದಾಗ್ತಿದ್ದ ಹಾಗೆ ಇನ್ನೊಂದು ಫೋಟೋ ಸಾಕಷ್ಟು ವೈರಲ್ ಆಗುತ್ತೆ, ಭಾರಿ ಸದ್ದು ಮಾಡುತ್ತೆ. ಅದೇನು ಕೇಳಿದ್ರೆ, ಸಂಸತ್ನ ಅಧಿವೇಶನ ಮುಗಿತಿದ್ದ ಹಾಗೆ ಸ್ಪೀಕರ್ ಓಂ ಬಿರ್ಲಾ ಒಂದು ಸೌಹಾರ್ದಯುತವಾದಂತಹ ಚಹಾಕೂಟವನ್ನು ಏರ್ಪಡಿಸಿರ್ತಾರೆ. ಆ ಚಹಾಕೂಟದಲ್ಲಿ ಒಂದು ಕಡೆ ಸ್ಪೀಕರ್ ಕೂತಿರ್ತಾರೆ, ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರು ಕೂತಿರ್ತಾರೆ, ಮತ್ತೊಂದು ಬದಿಯಲ್ಲಿ ರಾಜನಾಥ್ ಸಿಂಗ್ ಇರ್ತಾರೆ. ಅವರ ಪಕ್ಕದಲ್ಲೇ ಪ್ರಿಯಾಂಕಾ ವಾದ್ರಾ ಕೂಡ ಇರ್ತಾರೆ. ಇಲ್ಲಿ ಪ್ರಿಯಾಂಕಾ ವಾದ್ರಾ ಎಲ್ಲರ ಜೊತೆಗೆ ನಗನಗುತ್ತಾ ಇರುವಂತಹ ಒಂದು ಫೋಟೋ ಸಾಕಷ್ಟು ಸದ್ದು ಮಾಡುತ್ತೆ. ಮಿತ್ರರೇ, ಮೋದಿ ಅಧಿಕಾರಕ್ಕೆ ಬಂದು 11.5 ವರ್ಷ ಕಳೆದು ಹೋಗಿದೆ. ಇಷ್ಟು ಸಮಯದಲ್ಲಿ ರಾಹುಲ್ ಗಾಂಧಿ ಮೋದಿಯ ಜೊತೆಗೆ ಈ ರೀತಿಯಾಗಿ ಕೂತ್ಕೊಂಡಂತಹ ಯಾವುದೋ ಒಂದು ವಿಚಾರದ ಬಗ್ಗೆ ಬಿಜೆಪಿ ನಾಯಕರೊಂದಿಗೆ ಈ ರೀತಿಯಾಗಿ ಚರ್ಚೆ ಮಾಡಿದಂತಹ ಒಂದೇ ಒಂದು ಫೋಟೋವನ್ನು ನೀವು ತೋರಿಸೋದಕ್ಕೆ ಸಾಧ್ಯ ಇದೆಯಾ? ರಾಹುಲ್ ಗಾಂಧಿ ವರ್ತನೆ ಹೇಗಿರುತ್ತೆ ಅಂತಂದ್ರೆ, ನಾನು ವಿರೋಧ ಪಕ್ಷದಲ್ಲಿರೋನು, ಸರ್ಕಾರದ ಜೊತೆಗೆ ನಾನು ಕಾಣಿಸಿಕೊಳ್ಳುವಂತೆಯೇ ಇಲ್ಲ, ವಿರೋಧ ಮಾಡೋದಕ್ಕೆ ನಾನಿರೋದು ಅನ್ನುವ ರೀತಿಯಲ್ಲಿ ಅವರು ನಡೆದುಕೊಳ್ತಾರೆ. ಆದರೆ ಇನ್ನೊಂದು ಕಡೆಯಲ್ಲಿ ಪ್ರಿಯಾಂಕಾ ವಾದ್ರಾ ರಾಹುಲ್ ಗಾಂಧಿ ಅವರ ತದ್ವಿರುದ್ಧದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸುಮ್ಮನೆ ಆಗ್ತಾ ಇದೆ ಅಂತ ಅಂದುಕೊಳ್ಬೇಡಿ. ಇದು ಪ್ರಿಯಾಂಕಾ ವಾದ್ರಾರ PR ತಂತ್ರಗಾರಿಕೆ. ಅವರು ರಾಹುಲ್ ಗಾಂಧಿಗಿಂತ ನಾನು ಬೆಟರ್ ಆಗಿದ್ದೀನಿ, ಅವರನ್ನು ನಾನು ರೀಪ್ಲೇಸ್ ಮಾಡ್ತೀನಿ ಅನ್ನೋದನ್ನ ಶೋ ಮಾಡೋದಕ್ಕೆ ಅನೇಕ ರೀತಿಯಲ್ಲಿ ಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇನ್ನೊಂದು ಸುದ್ದಿಯೂ ಕೂಡ ಬಂತು. ಅದೇನು ಕೇಳಿದ್ರೆ, ಪ್ರಿಯಾಂಕಾ ವಾದ್ರಾ ಪ್ರಶಾಂತ್ ಕಿಶೋರ್ ಅವರನ್ನ ಭೇಟಿಯಾಗಿದ್ರು ಅಂತ. ನಿಮಗೆಲ್ಲ ಗೊತ್ತೇ ಇದೆ, ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ತಮ್ಮ ಪಕ್ಷವನ್ನು ಗೆಲ್ಲಿಸೋದಕ್ಕಾಗಲೇ ಭಾರಿ ಮುಖಭಂಗವನ್ನು ಅನುಭವಿಸಿದ್ದಾರೆ. ರಾಜಕೀಯವಾಗಿ ಸದ್ಯ ತೆರೆಮರೆಗೆ ಸರಿದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಜೊತೆಗೆ ಪ್ರಿಯಾಂಕಾ ವಾದ್ರಾ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಯಾರೂ ಕೂಡ ರಿವೀಲ್ ಮಾಡಿಲ್ಲ. ಕೆಲವರು ಹೇಳ್ತಾರೆ ಮುಂಬರುವಂತಹ ಪಂಚರಾಜ್ಯ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಉತ್ತರ ಪ್ರದೇಶದ ಚುನಾವಣೆಯ ಬಗ್ಗೆ ಚರ್ಚೆ ಆಗಿದೆ ಅಂತ. ಇದಿಷ್ಟೇ ಆಗಿದ್ರೆ ಇದಕ್ಕಷ್ಟೇನು ಮಹತ್ವವನ್ನು ಕೊಡಬೇಕಾಗಿರಲಿಲ್ಲ. ಆದರೆ ಈ ಎಲ್ಲಾ ವಿಚಾರಗಳಿಗೆ ತೂಕ ಕೊಟ್ಟಿದ್ದು ಯಾರು ಕೇಳಿದ್ರೆ, ಪ್ರಿಯಾಂಕಾ ವಾದ್ರಾರ ಪತಿ ರಾಬರ್ಟ್ ವಾದ್ರಾ. ಅವರು ಕನ್ಫರ್ಮ್ ಮಾಡಿಬಿಟ್ರು, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ನಡುವೆ ಪೈಪೋಟಿ ನಡೀತಾ ಇದೆ ಅಂತ. ಅದು ಹೇಗೆ ಕೇಳಿದ್ರೆ, ರಾಬರ್ಟ್ ವಾದ್ರಾ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಪ್ರಿಯಾಂಕಾ ವಾದ್ರಾ ಪಕ್ಷದಲ್ಲಿ ಮುಂದಾಳತ್ವವನ್ನು ವಹಿಸಿಕೊಳ್ಳಬೇಕು, ಜೊತೆಗೆ ಅವರೇ PM ಅಭ್ಯರ್ಥಿ ಆಗಬೇಕು ಅಂತ ಬಹಳಷ್ಟು ಒತ್ತಡ ಇದೆ, ಹಾಗೆ ನಾನೂ ಸಹ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಒತ್ತಡ ಇದೆ, ಹೀಗಂತ ರಾಬರ್ಟ್ ವಾದ್ರಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಿತ್ರರೇ, ಅದು ಯಾರು ಒತ್ತಡ ಹಾಕ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ರಾಬರ್ಟ್ ವಾದ್ರಾರನ್ನ ಅದು ಯಾರೀ ರಾಜಕೀಯಕ್ಕೆ ಕರೀತಾ ಇದ್ದಾರೆ? ರಾಬರ್ಟ್ ವಾದ್ರಾರನ್ನ ರಾಜಕೀಯಕ್ಕೆ ಕರೆಯುವಂತಹ ದಾರಿದ್ರ್ಯ ಈ ದೇಶದಲ್ಲಿ ಯಾರಿಗೆ ಬಂದಿದೆ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಅವರು ಆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಪದೇ ಪದೇ ಕೊಡ್ತಾ ಇದ್ದಾರೆ. ಈ ಹಿಂದೆ ಲೋಕಸಭಾ ಚುನಾವಣೆಗೆ ಮುಂಚೆ ಅಮೇಥಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಏರ್ಪಟ್ಟಿತ್ತು, ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಆಗ ರಾಬರ್ಟ್ ವಾದ್ರಾ ಕೂಡ ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸಿದ್ರು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅದಕ್ಕೆ ಯಾರೂ ಕೂಡ ಒಪ್ಪಲಿಲ್ಲ. ಹಾಗೇನಾದರೂ ವಾದ್ರಾಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಮಣ್ಣು ಮುಕ್ಕೊಂಡು ಹೋಗ್ತೀವಿ ಅಂತೇಳಿ ಪಕ್ಷದವರೇ ವಿರೋಧಿಸಿದ್ರು. ಈಗ ಅದೇ ವಾದ್ರಾ ತಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಮಾತ್ರ ಹೇಳ್ತಾ ಇಲ್ಲ, ತನ್ನ ಪತ್ನಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನುವಂಥ ಒತ್ತಡ ಪಕ್ಷದಲ್ಲಿದೆ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಇತ್ತ ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ದಿನಕ್ಕೊಬ್ಬೊಬ್ಬರಂತೆ ಬಿಜೆಪಿಗೆ ರಾಜಕೀಯ ಲಾಭ ಆಗುವಂತ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಏನನ್ನು ಸೂಚಿಸ್ತಾ ಇದೆ ಅಂತಂದ್ರೆ, ಕಾಂಗ್ರೆಸ್ನ ನೆಹರು ಗಾಂಧಿ ಪರಿವಾರದಲ್ಲೇ ಗದ್ದುಗೆಗಾಗಿ ಗುದ್ದಾಟ ಆರಂಭವಾಗಿದೆ. ಬಹುತೇಕ ಮಾಹಿತಿಯ ಪ್ರಕಾರ ಖರ್ಗೆ ಅವರ AICC ಅಧ್ಯಕ್ಷ ಗಾದಿ 2027 ಜನವರಿಗೆ ಮುಗಿದೋಗುತ್ತೆ. ಅಂದ್ರೆ ಇನ್ನೊಂದು ವರ್ಷ ಮಾತ್ರ ಬಾಕಿ ಇದೆ. ಆ ಸಂದರ್ಭದಲ್ಲಿ ಪ್ರಿಯಾಂಕಾ ವಾದ್ರಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಗಾದಿಗೆ ಏರ್ತಾರೆ. 2027 ಉತ್ತರ ಪ್ರದೇಶ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಪಕ್ಷದ ಕಂಪ್ಲೀಟ್ ಸಾರಥ್ಯ ಪ್ರಿಯಾಂಕಾ ವಾದ್ರಾರ ಕೈಗೆ ಹೋಗುತ್ತೆ ಎನ್ನುವಂತಹ ಮಾಹಿತಿ ಕಾಂಗ್ರೆಸ್ನ ಒಳಗಿಂದಲೇ ಬರ್ತಾ ಇದೆ. ಹೀಗಾಗಿ ಮುಂದೆ ಬೆಂಕಿ ಬಿರುಗಾಳಿ ಇದೆಲ್ಲದೂ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.